ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದೋ ಗೊತ್ತೇ ಇಲ್ವೋ ಅಂಥವರು ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ನಡವಳಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂತಹ ದಿವಸ. ನಾನು ಯಾಕೆ ಹೀಗಾಡಿದೆ, ನಾನು ಯಾಕೆ ಈ ರೀತಿ ನಡ್ಕೊಂಡೆ, ಯಾಕೆ ಹೀಗೆ ಮಾತಾಡಿದೆ, ನನ್ನ ಬಾಯಿಂದ ಈ ಮಾತು ಬರಬೋದಾಗಿತ್ತು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ನೀವೇ ಆಲೋಚನೆ ಮಾಡಿ ಅದರ ಪ್ರಭಾವ, ಪರಿಣಾಮ, ಅದರಿಂದ ಸಿಗ್ತಕ್ಕಂತಹ ಯಾವ ಒಂದು ಪ್ರತಿಯಾದಂತಹ ಸ್ಪಂದನ ಇದೆ ಅದೆಲ್ಲವನ್ನು ನೋಡಬೇಕಾದಂಥದ್ದು. ಒಟ್ಟಾರೆ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಬೇಕು. ನನ್ನ ಭಾಗಕ್ಕೆ ಈ ದಿವಸ ಚೆನ್ನಾಗಿಲ್ಲ, ಹಾಗಾಗಿ ನಾನು ಎಷ್ಟು ಸಾಧ್ಯವೋ ಅಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ನಾನು ಇದ್ದರೆ ನನಗೇ ಕ್ಷೇಮ ಅನ್ನುವಂಥದ್ದನ್ನು ತಿಳಿಬೇಕು. ಭಾವನೆಗಳಿಗೆ ಒಳಗಾಗಿ ಕೆಲಸವನ್ನು ಹಾಳು ಮಾಡಿಕೊಳ್ತೀರಿ. ತುಂಬ ಭಾವನಾತ್ಮಕವಾಗಿ ಸ್ಪಂದಿಸೋದ್ರಿಂದ ಅದು ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ, ಆ ಭಾವನೆಯನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಸುಳ್ಳು. ಅಂತಹ ಸಂದರ್ಭದಲ್ಲಿ ತಪ್ಪಾಗುತ್ತೆ, ತೊಂದರೆಗಳಾಗುತ್ತೆ. ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಧಾನವಾಗಿ ನಡೀತಾ ಇರ್ತಕ್ಕಂತಹ ಕೆಲವು ಕೆಲಸಗಳು ನಿಂತೇ ಹೋಗ್ಬೋದು, ಅಲ್ಲಿ ಆಶ್ಚರ್ಯ ಪಡಬೇಕಾದಂಥದ್ದು ಏನಿಲ್ಲ, ಅದು ಸಮಸ್ಯೆಯಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ಅತಿಯಾದಂತಹ ಶಿಸ್ತು, ಅತಿಯಾದಂತಹ ಕೋಪ ಬೇಡ. ಯಾವುದರಲ್ಲೂ ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಇರಲಿ. ಸ್ವಲ್ಪ ಮಟ್ಟಿಗೆ ಸಡಿಲಿಸ್ತಕ್ಕಂತಹ ಸ್ವಭಾವ ಇದ್ದರೆ ನಿಮ್ಮ ಕೆಲಸಗಳಾಗತ್ತೆ. ಶಿಸ್ತು ಇರಬೇಕು, ಹಾಗಂತ ಶಿಸ್ತನ್ನು ಪಾಲಿಸಿ ಅಂತ ಅರ್ಥ ಅಲ್ಲ. ಅತಿಯಾಗಿಬಿಟ್ರೆ ಕಷ್ಟವಾದೀತು ಅನ್ನುವಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳ ನಡೀಲಿ. ಶುಭವಾಗಿ. ವೃಷಭ ರಾಶಿ. ಭವಿಷ್ಯದ ವಿಚಾರದಲ್ಲಿ ಒಂದಷ್ಟು ಚಿಂತನೆಗಳು, ಏನು ಮಾಡಬೇಕು, ಹೇಗೆ ಮುಂದುವರಿಬಹುದು ಅನ್ನುವಂಥದ್ದು ವಿಶೇಷವಾಗಿ ಕಾಣುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟವನ್ನು ನೋಡಬೇಕಾದಂಥದ್ದಿದೆ. ಆರೋಗ್ಯ ಸೇವೆ ಮಾಡ್ತಕ್ಕಂಥವರಿಗೆ ಶುಭವಾದಂತಹ ದಿವಸ. ಅಂದರೆ ವೈದ್ಯಕೀಯ ರಂಗದಲ್ಲಿ, ವೈದ್ಯಕೀಯ ವೃತ್ತಿಯಲ್ಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಮೂಹಕ್ಕೆ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ವರ್ತನೆಯಿಂದ ಹಲವಾರು ಜನ ದೂರ ಆಗಬಹುದು. ಅಂದರೆ ನೀವು ಆಡುವಂತಹ ಮಾತು, ನಡ್ಕೊಳ್ಳುವ ರೀತಿ, ಯಾರೋ ಬರ್ತಾರೆ ನಿಮ್ಮನ್ನು ಹುಡುಕೊಂಡು ಸರಿಯಾದಂತಹ ರೀತಿಯಲ್ಲಿ ಮಾತಾಡದೇ ಇರುವಂಥದ್ದು, ಅಥವಾ ಅವರ ಉದ್ದೇಶವನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಏನೋ ಹೇಳುವಂಥದ್ದು, ಇವೆಲ್ಲ ಆಗುವಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ವಿನಾಕಾರಣ ಸಮಯ ಹೋಗುತ್ತೆ, ಕಾಲಹರಣವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಯಾವುದೇ ಒತ್ತಡಗಳೇ ಇರೋದಿಲ್ಲ, ಆದರೆ ಸಮಯ ಮಾತ್ರ ಹಾಳಾಗ್ತಾ ಇರುತ್ತೆ. ಸಂಪತ್ತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಪ್ರತಿಭೆಯನ್ನು, ನಿಮ್ಮಲ್ಲಿರ್ತಕ್ಕಂತಹ ವಿದ್ವತ್ತನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಅನುಭವಿಗಳಿಂದ ವ್ಯವಹಾರದ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳಿ. ಅನನುಭವ ನಿಮಗೆ ಹಿನ್ನಡೆಯನ್ನು ತೋರಿಸುತ್ತೆ. ನನಗೇ ಎಲ್ಲ ಗೊತ್ತು ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಹಿನ್ನಡೆಗೆ, ನಷ್ಟಕ್ಕೆ ಕಾರಣವಾಗುತ್ತೆ. ಆ ಎಚ್ಚರ ಇರಲಿ ಎನ್ನುವಂಥದ್ದು. ವ್ಯವಹಾರದಲ್ಲಿ ಹೊಸ ಸಿಬ್ಬಂದಿಯ ಮಾಹಿತಿ ಅಥವಾ ಅವರ ಒಂದು ಸರಿಯಾದಂತಹ ನಡವಳಿಕೆ ಇಲ್ಲದೇ ಇರತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದಾಗುತ್ತೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಿರಾಸೆ ಆಗಬಹುದು. ಇದೂ ಕೂಡ ಮಾನಸಿಕವಾಗಿ ಗಟ್ಟಿತನವನ್ನು ಮಾಡಿಕೊಳ್ಬೇಕಾದಂಥದ್ದು. ಕಲಾಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ, ಅಂದರೆ ಕಲೆಗಾರರಿಗೆ ವಿಶೇಷವಾದಂತಹ ಮಾನ್ಯತೆ, ಗೌರವ, ಪುರಸ್ಕಾರ ಇವೆಲ್ಲವೂ ಕೂಡ ಸಿಕ್ಕುವಂತಹ ಸಾಧ್ಯತೆ ಇರುವಂಥದ್ದಿದೆ. ಪಿತೃ ಸಂಪತ್ತು ವೃದ್ಧಿಯಾಗುವಂಥದ್ದು. ಅಂದರೆ ತಂದೆಯವರ ಏನೋ ಆಸ್ತಿಯನ್ನು ಮಾಡಿಟ್ಟಿರ್ಬೋದು, ಅಥವಾ ಪಿತ್ರಾರ್ಜಿತವಾದಂಥದ್ದು ಏನೋ ಇರಬಹುದು, ಅದು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದು, ಅಥವಾ ವಿಶೇಷವಾದಂತಹ ಬೆಲೆ ಅದಕ್ಕೆ ಬರುವಂಥದ್ದು. ಹೀಗೆ ಅದರ ಅಭಿವೃದ್ಧಿ ಆಗ್ತಕ್ಕಂಥದ್ದಿದೆ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶಾರದಾ ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಎಂಬುದಾಗಿ ಆ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕರ್ಕಾಟಕ ರಾಶಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲ ಆಗ್ತಕ್ಕಂಥದ್ದು. ತಂದೆಯ ಆಸ್ತಿ, ಅದರಲ್ಲಿ ಅಣ್ಣ ತಮ್ಮಂದರ ಮಧ್ಯೆನೋ ಕಾನೂನಾತ್ಮಕವಾದ ವಿಚಾರದಲ್ಲೂ ಏನೋ ಗೊಂದಲಗಳು ಸೃಷ್ಟಿಯಾಗುವಂಥದ್ದಿದೆ. ಆದಾಯ ಕಡಿಮೆ, ಕೆಲಸ ಹೆಚ್ಚು ಅನ್ನುವಂತಹ ಅನುಭವವಾಗುತ್ತೆ. ಎಷ್ಟು ಕಷ್ಟಪಟ್ಟರೂ ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ಲ, ನಾನು ನಿರೀಕ್ಷೆ ಮಾಡಿದಂಥದ್ದು ಸಿಕ್ಕಲಿಲ್ಲ, ಲಾಭ ಬಿಡಿ ನಾನು ಎಷ್ಟು ನಿರೀಕ್ಷೆ ಮಾಡಿದ್ನೋ ಅಷ್ಟೂ ಸಿಕ್ಕಲಿಲ್ಲ ಅನ್ನುವಂಥದ್ದು ಕೆಲವರ ಮಾತಾಗಿರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಸೇವೆ ಏನಿದೆ ಅದು ಬೇರೆಯವರಿಗೆ ಮಾದರಿಯಾಗುತ್ತೆ. ಕೆಲಸ ಮಾಡಿದರೆ ಹೀಗೆ ಮಾಡಬೇಕು ಅನ್ನುವಂತಹ ಅಚ್ಚನ್ನು ನೀವು ಅಲ್ಲಿ ಒತ್ತುತ್ತೀರಿ ಅನ್ನುವಂತಹ ಅರ್ಥ. ತಾರ್ಕಿಕವಾದಂತಹ ನಿಲುವೇನಿದೆ ಅದು ಯಶಸ್ಸಿಗೆ ಕಾರಣವಾಗುತ್ತೆ. ತರ್ಕಬದ್ಧವಾದಂತಹ ತೀರ್ಮಾನ ಅದು ಬಹಳ ಮುಖ್ಯವಾದಂತಹದ್ದು. ದೃಢವಾಗಿರತಕ್ಕಂತಹ ತೀರ್ಮಾನ ಅದು ನಿಮಗೆ ವಿಶೇಷವಾದಂತಹ ಒಂದು ಗೌರವವನ್ನು ತಂದುಕೊಡ್ತಕ್ಕಂತಹದ್ದು. ಕಾನೂನಿನ ಹೋರಾಟದಲ್ಲಿ ಅಪಜಯ, ಅದರ ಸೂಕ್ಷ್ಮತೆ ಅಥವಾ ಅದರ ಸೂಚನೆ ಅಲ್ಲಿ ಕಾಣುವಂಥದ್ದಾಗುತ್ತೆ. ಹಿರಿಯರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ. ಇಷ್ಟೆಲ್ಲ ಬುದ್ಧಿವಂತಿಕೆ ಇದೆಯಾ ಇವರಿಗೆ ಅನ್ನುವಂತಹದ್ದನ್ನು ದೊಡ್ಡವರು ಹೇಳ್ತಾರೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ನಡೀತಾ ಇರತಕ್ಕಂತಹ ಕಾನೂನಾತ್ಮಕ ಹೋರಾಟದಲ್ಲಿ ಜಯ ಮುಂದಿನ ದಿನಮಾನದಲ್ಲಿ ನಿಮ್ಮದಾಗಲಿ. ಶುಭವಾಗಿ.